ಹೇಳ್ತೀರಿ ಅವ್ರು ಪ್ರತಿ ಭಾಷಣದಲ್ಲೂ ಕೂಡ ಕೈ ನಾಯಕರು ಎಲ್ಲರೂ ಕೂಡ ಹಿಂದುತ್ವ ಜಪ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ ನಾವು ಹಿಂದೂ ಅಲ್ವಾ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ನಾವು ಹಿಂದೂಗಳೇ ಅಂತ? ನಾನು ಹಿಂದೂ ಅದರ ಬಗ್ಗೆ ಮಾತಾಡೇ ಇಲ್ಲ. ಬಿಜೆಪಿ ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕಂತ ನಾನು ಹೇಳಿದೆ. ಅವರು ಹಿಂದೂ ಹಿಂದೂ ಅಂತೇಳಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ. ಹೌದಾ? ಈಗ ಮೂರು ಏನದು ಅನುದಾನದ ಏನು ಉಮೇಶ್ ಮೇಟಿ ಬಂದ್ರೆ ಏನು ಮಾಡ್ತಾರಂದ್ರು ಅಲ್ಲಲ್ಲ, ಅವ್ರ ತಂದೆನೇ ಏನು ಕೆಲಸ ಮಾಡಿಲ್ಲ, ಈ ನಮ್ಮ ಏನು ಮುಂದುವರ್ಸ್ತಾನ. ನಾವು ಕೆಲಸ ಚಾಲು ಮಾಡಿದ್ದ ಇನ್ನ ನಡೆದವು, ಅವನು ಮುಂದುವರ್ಸ್ಯಾರವರು. ಒಂದು ಹೊಸ ಕೆಲಸ ಇಲ್ಲ. 15ನೇ ತಾರೀಕಿಗೆ ಎಲೆಕ್ಷನ್ ಘೋಷಣೆ ಆಕತಿ, 14ನೇ ತಾರೀಕಿಗೆ ಅಡಿಗೆಲ್ಲ ಹಾಕ್ತಾರ. ಇದು ಕೆಲಸನ? ಬೆದರಿಕೆ ತಂತ್ರ ಇದೆಲ್ಲ ಅವ್ರದ್ದೆಲ್ಲ ಗೊತ್ತಿದೆ ನಮ್ಗೆ. ಎಲೆಕ್ಷನ್ ಗಿಮಿಕ್ ಇದು, ಎಲೆಕ್ಷನ್ ಗಿಮಿಕ್ ಬೋಗಸ್ ಎಲ್ಲ ಹೇಳ್ಕೊಂತ ಈಗ 5 ಗ್ಯಾರಂಟಿ ನಿಲ್ಲಿಸ್ತಾರಂತ. ನಮ್ಗೆ ಅಧಿಕಾರ ಐತೆ ಅದು ನಿಲ್ಸಕ್ಕೆ. ಸರ್ಕಾರಿ ಗ್ಯಾರಂಟಿ ಅವು ಇವ್ರು ಮನೇದು ಕೊಡ್ತಾರೆ. ಅವರು ಸುಳ್ಳು ಹೇಳೋದು, ಅದನ್ನೊಂದು ಚೀಟಿ ಹಿಡ್ಕೊಂಬರೋದು, ಗ್ಯಾರಂಟಿ ಕಾರ್ಡು. ನೀವು ಅವ್ರು ಬಂದ್ರೆ ಇವನು ಬಂದ್ ಮಾಡ್ತಾರಂತ ಹೇಳೋದು. ಬಂದ್ ಮಾಡೋಕೆ ಯಾರಿಗೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಪ್ರತಿ ಏನು ಗೊತ್ತ, ಅದಕ್ಕೆ 5 ದಿನ ಬಂದಾರ ಅವ್ರು ಇಲ್ಲೇ ಇಲ್ಲ. ಅವರು ಸ್ಟೈಲ ಹಂಗ ಏನು ಅವ್ರ ಸ್ಟೈಲ್ ಕಲ್ತಾರ. ಅದನ್ನೊಂದು ಮುಂಚೆ ಏನು ಜನತಾ ಪಾರ್ಟಿ, ಜನತಾದಳ, ಜಯಪ್ರಕಾಶ್ ನಾರಾಯಣರು, ಸಮಾಜವಾದ ಎಲ್ಲ ಹೋಗಿ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜಪ ಮಾಡಕತ್ತಾರ ಅವರು. ಹೌದಾ? ಅವರು ಭಾಳ ಬದಲಾವಣೆ ಆಗ್ಯಾರ. ನಾವೆಲ್ಲ ಹಂಗಾದೀವಿ. ಏನು ಗೊತ್ತಿರ್ಬೇಕು ಅವ್ರಿಗೇನ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ದುರುಪಯೋಗ ಸಂಪೂರ್ಣ ನಡೆದದ, ಪೂರ್ತಿ ನಡೆದದ. ಅದನ್ನ ನಾವು ಎಲ್ಲೆಲ್ಲಿ ತಡಿಬೇಕು ಆ ಕೆಲಸ ನಾವು ಮಾಡ್ತೀವಿ.